ಕಂದಾಯ ಸಚಿವರು ಮೊನ್ನೆ ಬಗಳೆ ಬಿಡ್ತಾ ಇದ್ರು, ಅದು ಎಂಥದೋ ಅತಿ ದೊಡ್ಡ ಸಂಸ್ಥೆಯಲ್ಲಿ ನಾನು ಅದನ್ನು ಸಂಶೋಧನೆ ಮಾಡಿಸ್ಬಿಟ್ಟಿದ್ದೀನಿ ಅಂತ. ನೀನು ಮಂತ್ರಿ ಆಗಿರಲಿಕ್ಕೆ ಅನಲಾಯಕ ಮಂತ್ರಿ, ಆತನಿಗೇನೋ ಮಾನ ಮರ್ಯಾದೆ ಇದ್ದರೆ ಫಸ್ಟ್ ಆ ನೀರನ್ನ ನಿಮ್ಮ ಮನೆಗೆ ಯೂಸ್ ಮಾಡ್ಕೊಳ್ರಿ. ಇರ್ತಕ್ಕಂಥ 224 ಕ್ಷೇತ್ರದ ಶಾಸಕರು ಮನೆಗೆ ಯೂಸ್ ಮಾಡ್ಕೊಳ್ಳಿ. ಅವ್ರ ಮನೆ ಬಾತ್ರೂಮಿಂದ ಹಿಡಿದು ಟಾಪಿಂದ ಕೆಳಗನೆ ಕೂಡ ಅವ್ರಿಗೆಲ್ಲರೂ ಕೂಡ ಬಿಸ್ಲರಿ ನೀರು ಎಲ್ಲ ಕ್ಯೂರಿಫೈಡ್ ಆಗಿ ನೀರು ಯೂಸ್ ಮಾಡ್ತಿರಲ್ಲ, ನಿಮ್ಮ ಮನೆ ಹಾಳಾಗಿ ಹೋಗಲ್ವ? ನಾವು ಬಡವ್ರ ತಲೆ ಮೇಲೆ ಎಷ್ಟು ದಿನ ಅಂತ ಬಳಕೆ ಮಾಡ್ತೀರಿ? ನಾವಿನ್ನೂ ಕೂಡ ಬದುಕಿದ್ದೀವಿ. ಮುಂದೆ ಇಂಥ ಯಾವುದೇ ಕಾರಣಕ್ಕೂ ಇಂಥವಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ. ನಾನು ಅವತ್ತು ಕೂಡ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ, ನನ್ನ ಪ್ರಾಣ ಹೋದ್ರೂ ಸರಿನೇ ಈ ಕೊಳಚೆ ನೀರನ್ನು ಎಲ್ಲೆಲ್ಲಿ ಬಿಡ್ತಾರೆ ಎಲ್ಲ ತಡಿಬೇಕಾಗಿರ್ತಕ್ಕಂಥ ನಮ್ಮ ಧರ್ಮ. ಆದ ಕಾರಣ ನೋಡಿ, ಇಲ್ಲಿ ಈ ಕ್ಷೇತ್ರ ಶಾಸಕರು ಪಾಪ ಬರೀ ಬಂಡಲ್ ಬಡಾಯಿ, ಬರೀ ಶೋಪ್ ಮ್ಯಾನು ಇರ್ಬೇಕಲ್ಲಿ ಖಾಲಿ ಭಾಷಣ ಮಾಡೋದು, ಜನಗಳ ಮುಂದೆ ಶೋ ಕೊಡೋದು. ನಿನಗೆ ಮಾನ ಮರ್ಯಾದೆ ಇದ್ರು ಫಸ್ಟ್ ಈ ತಾಲೂಕಿರ್ತಕ್ಕಂಥ ಸಮಸ್ಯೆ ಹೋಗಲಾಡಿಸಿ ಅದು 3ನೇ ಹಂತದ್ದು ಬೇಡ 4ನೇ ಹಂತದ್ದು ಬೇಡ ವಿಧಾನಸಭೆಯಲ್ಲಿ ಮಾತ್ರ ನೀರಿನ ಸಂತ ಕೆಲಸ ಮಾಡಲಿ. ಅವಾಗ ವಿಧಾನಸಭೆ ಹರೀಶ್ ರೆಡ್ಡಿ ಅವ್ರಿಗೆ ಮತ್ತು ಟೀಮ್ಗೆ ಒಳ್ಳೇದಾಗಲಿ, ಒಳ್ಳೆ ಕಾರ್ಯಕ್ಕೆ. ಅದು ಪಾದಯಾತ್ರನ ಬರೀ ಕಲ್ಲು ನಡ್ಕೊಂಬಂದವ್ರೆ. ಅವ್ರ ಹೋರಾಟಕ್ಕೆ ನಾನು ಪ್ರಾಣ ಕೊಟ್ಟು ನಿಂತ್ಕೊಂತಿರೋ ಜೊತೆಗೆ ಈ 3 ಜಿಲ್ಲೆನೂ ಕೂಡ ಜನಗಳನ್ನ ಕಾಪಾಡ್ತಕ್ಕಂಥದ್ದು ಯುವಕರ ಆದ್ಯತೆ ಕರ್ತವ್ಯ ಇರೋದ್ರಿಂದ 3 ಜಿಲ್ಲೆಯಲ್ಲೂ ಕೂಡ ಯುವಕರು ಎಚ್ಚೆತ್ಕೋಬೇಕಾಗ್ತದೆ. ಅತಿ ಹೆಚ್ಚಿನ ರೀತಿಯಲ್ಲಿ ನೆಲಮಂಗಲ ತಾಲೂಕನ್ನು ಜನತೆಗೆ ಕೇಳಲಿಕ್ಕೆ ಬಯಸ್ತೀನಿ. ನೋಡಿ, ನಾವೆಲ್ಲ ಚೆನ್ನಾಗಿದೆ, ಡಿಸ್ಟಿಕ್ಗಳಲ್ಲಿ ತಾಲೂಕುಗಳಲ್ಲಿ ದೊಡ್ಡ ಗಲಾಟೆ ಆಗ್ತದೆ. ನಮ್ಮ ಅದೃಷ್ಟವಶತ್ತು ಇನ್ನೂ ಕೂಡ ನೀರು ಬಂದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಪೈಪ್ ಲೈನಲ್ಲಿ ನೀರು ಬಿಡುವಂಥ ಕೆಲಸ ಮಾಡಿಸಬಾರ್ದು. ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ